ಮೌಲ್ಯಗಳು ಅಪಮಾನಿಸಲ್ಪಡುವ ಕಾಲ ಇದು. ಪುರುಷರು ಪುರುಷರನ್ನೇ ಮದುವೆಯಾಗುವುದು, ಮಹಿಳೆಯರು ಮಹಿಳೆಯರನ್ನೇ ಮದುವೆಯಾಗುವುದು, ಹೋಮೋಸೆಕ್ಸುಯಾಲಿಟಿ. ನಿಮ್ಮ ಮನೆಯಲ್ಲಿ ಒಂದು ಅಂಗವಿಕಲ ಮಗು ಹುಟ್ಟಿದ್ರೆ ಅದನ್ನು ಕೊಂದು ಬಿಡಬೇಕು ಅಂತ ಅವರು ಹೇಳು, ಭಾರ ಅದು ಅಂತ. ಆದ್ರೆ ಮನುಷ್ಯತ್ವ ಇರುವ ನನಗೆ ಮತ್ತು ನಿಮಗೆ ಒಂದು ಅಂಗವಿಕಲ ಮಗು ಹುಟ್ಟಿದ್ರೆ, ಒಬ್ಬ ಬುದ್ಧಿಮಾಂದ್ಯ ಮಗು ಹುಟ್ಟಿದ್ರೆ ನಾವು ಅದನ್ನು ಅತಿ ಹೆಚ್ಚು ಪ್ರೀತಿಸ್ತೇವೆ. ತಾಯಿಯ ಮಡಿಲಲ್ಲಿ ಮಗು ಕಲಿಯುವ ಶಿಕ್ಷಣ ಯಾವ ಯೂನಿವರ್ಸಿಟಿಯಲ್ಲೂ ಸಿಗುವುದಿಲ್ಲ ಅದಕ್ಕೆ. ಆದರೆ ಯಾವ ಶಿಕ್ಷಣ ತಾಯಿಯ ಮಡಿಲಲ್ಲಿ ಸಿಗಬೇಕಿತ್ತೋ ಅದಕ್ಕೆ ದುಡ್ಡು ಕೊಟ್ಟು ಡೇ ಕೇರ್ ಸೆಂಟರ್ಸ್ ಗಳನ್ನು ಮಾಡಲಾಯಿತು. ದುಡ್ಡು ಕೊಟ್ಟು ನೀವೇನ್ ಬೇಕಾದ್ರೂ ಮಾಡಬಹುದು. ನಾವೆಲ್ಲ ಹುಟ್ಟಿ ಬರುವಾಗ ಅಳುತ್ತಾ ಹುಟ್ಟಿದವರು. ನಾಳೆ ಯಾರಿಗೆಲ್ಲ ಅಳು ಕೊಟ್ಟು ನಾವು ಜಗತ್ತನ್ನು ಬಿಟ್ಟು ಹೋಗುವವರು. ನಾಳೆ ನೀವು ರೋಗಿಯಾದರೆ, ವೃದ್ಧರಾದರೆ ನಿಮ್ಮ ಆರೈಕೆ, ನಿಮ್ಮ ಪ್ರೀತಿ ಇದೆಲ್ಲವೂ ಸಿಗುವ ಒಂದೇ ಒಂದು ಇನ್ಸ್ಟಿಟ್ಯೂಷನ್ ಆಗಿದೆ ಸಹೋದರರೇ, ನಮ್ಮ ಕುಟುಂಬ. ಹುಟ್ಟುವಾಗ ನಿಮ್ಮನ್ನು ಸ್ವಾಗತಿಸಲು, ನಾಳೆ ಬಿಟ್ಟು ಹೋಗುವಾಗ ನಿಮಗೆ ವಿದಾಯ ಹೇಳಲು ನಿಮ್ಮ ಜೊತೆಯಲ್ಲಿರುವುದು ಸಹೋದರರೇ ನಿಮ್ಮ ಕುಟುಂಬ ಮಾತ್ರ, ನಿಮ್ಮ ಕುಟುಂಬ ಮಾತ್ರ. ಗಲಾಟೆ ಮಾಡಲಿಕ್ಕೆ ಮಕ್ಕಳ ಎದುರಿನಲ್ಲಿ ಯಾವ ನಾಚಿಕೆ ಆಗುವುದಿಲ್ಲ. ಗಲಾಟೆ ಮಾಡುವುದು, ನಿಂದಿಸುವುದು, ದೂಷಿಸುವುದು ಇದೆಲ್ಲ ಮಕ್ಕಳ ಎದುರಿನಲ್ಲೇ ನಡೆಯುತ್ತದೆ. ಪ್ರೀತಿಸಲಿಕ್ಕೆ ಮಾತ್ರ ಬೆಡ್ರೂಮಿಗೆ ಹೋಗ್ಬೇಕು ಅಂತ, ಅದು ಮಕ್ಕಳ ಎದುರಿನಲ್ಲಿ ಆಗಬಾರ್ದು. ನಾವೆಲ್ಲ ಬಾಂಧವ್ಯ, ಹಿಂದೂ ಮುಸ್ಲಿಂ ನಾವೆಲ್ಲರೂ ಒಂದು ಅಣ್ಣ ತಮ್ಮಗಳ ರೀತಿ ಜೀವನ ಮಾಡಬೇಕು, ನಮ್ಮಲ್ಲಿ ಒಂದು ಸಹಬಾಳ್ವತ್ವ ಇರಬೇಕು ಅನ್ನೋದನ್ನು ಈ ಒಂದು ಪ್ರವಚನ ಕಾರ್ಯಕ್ರಮ ಕುರ್ಆನ್ ಪ್ರವಚನದಲ್ಲಿ ಹೇಳ್ಕೊಟ್ರು. ಈ ಕಾರ್ಯಕ್ರಮದಲ್ಲಿ ಸುಭದ್ರ ಕುಟುಂಬ ಅಂತೇಳಿ ಇವತ್ತು ನಮ್ಮ ಮಕ್ಕಳು ಏನು ಹಾದಿ ತಪ್ತಾ ಇದ್ದಾರೆ, ತಂದೆ ತಾಯಿಗಳ ಪ್ರೀತಿ ಕೊರತೆಯಿಂದನೋ ಅಥವಾ ಮೊಬೈಲ್ ಎತ್ತಿ ಇದರಿಂದ ಮಾಡಾಗ್ತದೆ, ಅದನ್ನೆಲ್ಲ ನಾವು ಕೂತ್ಕೊಂಡು ಇವತ್ತು ಒಂದು ಪ್ರೀತಿಯನ್ನು ಕೊಡೋದ್ರ ಮುಖಾಂತರ ಮಕ್ಕಳಲ್ಲಿ ನಾವು ತಂದೆ ತಾಯಿಗಳು ಪ್ರತಿಯೊಬ್ಬರು ಒಂದು ಪ್ರೀತಿಯನ್ನು ಕೊಟ್ಕೊಂಡು ನಾವು ಒಂದು ಕುಟುಂಬ ವ್ಯವಸ್ಥೆಯನ್ನು ಒಂದು ಆದರಣೆ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಈ ಒಂದು ಪ್ರವಚನದಲ್ಲಿ ನಾನು ತಿಳ್ಕೊಂಡೆ. ಇದರಿಂದ ಒಂದು ಕುಟುಂಬ ಅಭಿವೃದ್ಧಿ ಆಗೋದ್ರ ಮುಖಾಂತರ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋದು ಈ ಪ್ರವಚನದಲ್ಲಿ ನಾವು ತಿಳ್ಕೊತಾ ಇದ್ದೀವಿ. ಎಲ್ಲರೂ ದೇಶಕ್ಕೋಸ್ಕರ ನಮ್ಮ ಒಂದು ಒಳ್ಳೆತನವನ್ನು ಉಪಯೋಗಿಸ್ಕೊಳ್ಳೋ ಅಂತ ನಾನು ಇದು ಕುರ್ಆನಲ್ಲಿ ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನೆಲ್ಲರೂ ವಂದಿಸ್ತಾ ಇದ್ದೀನಿ. ಪ್ರಸ್ತುತ ಸಂದರ್ಭದಲ್ಲಿ ಆಗುತ್ತಿರ್ತಕ್ಕಂಥ ಅನ್ಯಾಯಗಳನ್ನು ಮತ್ತು ಭ್ರಷ್ಟಾಚಾರ ಮತ್ತು ಪ್ರಾಮಾಣಿಕತೆಯನ್ನು ಎತ್ತು ತೋರುವಂಥ ಒಂದು ವ್ಯವಸ್ಥೆ ಇಂಥ ಒಂದು ಸಂಘಟನೆಗಳಿಂದ ಈ ಬದುಕಿನ ಬದಲಾವಣೆಯನ್ನು ದಿಕ್ಕಿಗೆ ಮತ್ತು ಮಾರುವ ಇತರೆ ಸಂಸ್ಕೃತಿ ಸಂಸ್ಕಾರ ವ್ಯಸನ ಮುಕ್ತ ಸಮಾಜವನ್ನು ಅಪರಾಧ ಮುಕ್ತ ಸಮಾಜವನ್ನಾಗಿ ಮಾಡಲಿಕ್ಕೆ ಏನು ಸಂಘಟನೆ ಈ ಪ್ರತಿ ಊರುಗಳಲ್ಲಿ ಇಂಥ ಕಾರ್ಯಕ್ರಮ ಮಾಡ್ತಾ ಇರೋದು ಅತ್ಯಂತ ಸಂತೋಷವಾಗಿದೆ. ತರೀಕೆರೆಯಲ್ಲಿ ಇವತ್ತು ಸಹ ಈ ಭಾರತ ಒಂದು ಕುಟುಂಬ, ಬುದ್ಧನ ಕರುಣೆ, ಅಂಬೇಡ್ಕರ್ ಅವರ ಚಿಂತನೆ, ಬಸವಣ್ಣನವರ ಸಮಾನತೆ ಹಾಗೂ ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶವನ್ನು ಪ್ರತಿಯೊಬ್ಬರಿಗೂ ಸಾರುವುದರ ಮುಖೇನ ನಮ್ಮಲ್ಲಿ ನಾವುಗಳು ನಮ್ಮ ದೇಶ, ನಮ್ಮ ಗ್ರಾಮ, ನಮ್ಮ ಊರು, ನಮ್ಮತನವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿಕ್ಕೆ ಇಂಥ ಸಂಘಟನಾತ್ಮಕ ಕಾರ್ಯಕ್ರಮಗಳು ಅತ್ಯಂತ ಆಶಾದಾಯಕವಾಗಿದೆ. ಮೊಹಮ್ಮದ್ ಕುಯಿ ಅವರು ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಅದ್ಭುತವಾಗಿ ಅವರು ಕುರಾನಿನ ಪ್ರವಚನದಲ್ಲಿ ತಿಳಿಸಿದ್ದಾರೆ. ಮತ್ತು ಅದೇ ರೀತಿ ಏನು ಈ ಸಮಾಜದಲ್ಲಿ ಜಾತಿ ಧರ್ಮಗಳು ಇವೆಲ್ಲ ಒಂದಾಗಬೇಕು, ಜಾತಿ ಪದ್ಧತಿಗಳು ಇರಬಾರದು. ಈ ಅವರು ಕೊಟ್ಟಿರ್ತಕ್ಕಂಥ ಈ ಒಂದು ಉಪನ್ಯಾಸ ಇದೆಯಲ್ಲ, ಅದು ನಿಜವಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ನಿಜವಾಗಿ ಇದನ್ನೆಲ್ಲ ನಮ್ಮ ಜೀವನಗಳಲ್ಲಿ ನಾವು ಅಳವಡಿಸಿಕೊಂಡು ನೈತಿಕತೆಯಿಂದ ಬಾಳುವ ಒಂದು ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡಿಕೊಂಡ್ರೆ ನಮ್ಮ ಕುಟುಂಬ, ಸಂಸಾರ, ಮಕ್ಕಳು, ತಂದೆ ತಾಯಿ ಎಲ್ಲರೂ ಸಹ ಒಂದು ಸಮಾನತೆ, ಅದು ಪವಿತ್ರ ಕುರ್ಆನ್ ಏನಿದೆ ಅದರ ಒಳಗಡೆ ಏನಿದೆ ಅಂತ ಒಂದು ಸಾರಾಂಶವನ್ನು ಎಲ್ಲ ಜನರಿಗೆ ತಿಳಿಯಪಡಿಸುವುದರಲ್ಲಿ ಅದನ್ನು ಮನವರಿಕೆ ಮಾಡಿಕೊಡಲು ಜಮಾತೆ ಇಸ್ಲಾಮಿ ಹಿಂದವರು ದೇಶಾದ್ಯಂತ ಈ ಕಾರ್ಯಕ್ರಮ ಮಾಡ್ತಾರೆ. ಭಾಳ ಒಳ್ಳೆಯ ಕಾರ್ಯಕ್ರಮ. ಖಾಲಿ ಮುಸಲ್ಮಾನರಿಗೆ ಅವರು ಮಾಡೋಂಥ ಕೆಲಸ ಕಾರ್ಯಗಳು ಕಡಿಮೆ, ಅನ್ಯ ಧರ್ಮರಿಗೆ ಭಾಳಷ್ಟು ಕಾರ್ಯಕ್ರಮಗಳು ಜಮಾತೆ ಇಸ್ಲಾಮಿ ಹಿಂದವ್ರು ಮಾಡ್ಕೊಂಬರ್ತಿದ್ದಾರೆ. ರಕ್ತದಾನ ಶಿಬಿರ ಇರ್ಬೋದು, ಇಲ್ಲಿ ಏನು ಅನಾರೋಗ್ಯವಾಗಿ ತರೀಕೆರೆ ತಾಲೂಕಿನಲ್ಲಿ ಯಾರಾದರೂ ಅನಾರೋಗ್ಯವಾಗಿದ್ದರೆ ಅಲ್ಲಿ ಫಸ್ಟು ಹೋಗೋದೇ ಜಮಾತೆ ಇಸ್ಲಾಮಿ ಹಿಂದವರು. ಅವ್ರಿಗೆ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಎಲ್ಲಿಗೆ ತೋರಿಸ್ಬೇಕು, ಅಲ್ಲಿ ಜಾತಿ ಗೀತಿ ನೋಡೋದಿಲ್ಲ ಅವರು. ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ದಾರೆ. ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆಯಪ್ಪ ಅಂದರೆ, ನಮ್ಮ ಹಿರಿಯರು ಮಕ್ಕಳಿಗೆ ಈ ವಿಚಾರವನ್ನು ಹೇಳೋದನ್ನು ಬಿಟ್ಟಿರೋದೇ ಇವತ್ತಿನ ಈ ಸಮಾಜದ ಅಧೋಗತಿಗೆ ಕಾರಣ ಅಂಥೇಳಿ ನನ್ನ ಅನಿಸಿಕೆ. ಹಿರಿಯರು ಕೂಡ ಖಂಡಿತವಾಗಿ ಅವರವರ ಮಕ್ಕಳಿಗೆ ಸನ್ಮಾರ್ಗದಲ್ಲಿ ನಡೆಯುವಂತೆ ಹೇಳಿಕೊಟ್ರೆ ಖಂಡಿತವಾಗಿ ಈ ಸಮಾಜ, ಈ ದೇಶ, ಈ ಪ್ರಪಂಚ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನನ್ನದು ಅಭಿಪ್ರಾಯ. ನಾವು ನಮ್ಮನ್ನು ಮೊದಲು ನಾವು ಚೆನ್ನಾಗಿ ಮಾಡಿಕೊಂಡ್ರೆ, ನಮ್ಮ ಮನಸ್ಸು ಶುದ್ಧ ಮಾಡಿಕೊಂಡ್ರೆ ನಾವು ಬೆಳೆಯೋಕ್ಕೆ ಸಾಧ್ಯ. ಅದ್ರ ಜೊತೆಗೆ ನಮ್ಮ ಕುಟುಂಬ ಬೆಳೆಯುತ್ತೆ, ನಮ್ಮ ಕುಟುಂಬ ಬೆಳೆದ್ರೆ ನಮ್ಮ ಸಮಾಜ ಬೆಳೆಯುತ್ತೆ, ನಮ್ಮ ಸಮಾಜ ಬೆಳೆದ್ರೆ ನಮ್ಮ ದೇಶ ಬೆಳೆಯುತ್ತೆ. ಯಾವ್ಯಾವುದೋ ಊರಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗಿರ್ಬೋದು, ನಮ್ಮೂರಲ್ಲಿ ನಾವೆಲ್ಲ ಅಣ್ಣ ತಮ್ಮನ ಥರ ಬದುಕ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಪ್ರೀತಿ, ದಯೆ, ಕರುಣೆ.
ನಾವು ಈ ಮೂರನ್ನ ಅನುಸರಿಸ್ಕೊಂಡು ಹೋದರೆ ಸಾಕು. ಹಿಂದೂ ಧರ್ಮ ಆಗ್ಬೋದು, ಮುಸಲ್ಮಾನ್ ಧರ್ಮ ಆಗ್ಬೋದು, ಕ್ರೈಸ್ತ ಧರ್ಮ ಆಗ್ಬೋದು, ಸಿಖ್ ಧರ್ಮ ಆಗ್ಬೋದು, ಯಾವುದಾದ್ರೂ ಇರಲಿ, ಇನ್ನೊಬ್ಬರನ್ನ ಪ್ರೀತಿಯಿಂದ ಕಂಡ್ರೆ ಸಾಕು, ಸಮಾಜದಲ್ಲಿ ಯಾವುದೇ ತೊಂದರೆ ಇರಲ್ಲ ಅನ್ನೋದು ನನ್ನ ಅನಿಸಿಕೆ. ಎಲ್ಲರೂ ಕೂಡ ಬದುಕೋದು 3 ದಿವಸ, ಅಣ್ಣ ತಮ್ಮನ ಥರ ಬದುಕಿದ್ರೆ ಈ ಭೂಮಿ ತಾಯಿ ಒಡಲು ಸಮಾಧಾನವಾಗಿರುತ್ತೆ ಅನ್ನೋದು ನನ್ನ ಆಸೆ. ತರೀಕೆರೆಗೆ ಹಿಂದೂ ಮುಸ್ಲಿಮ್ಸ್ ಆಗಲಿ ಕ್ರೈಸ್ತರಾಗಲಿ ನಾವೆಲ್ಲೂ ಅಲ್ಪಸಂಖ್ಯಾತರು ಅಂತ ಎಲ್ಲೋ ಕಡೆಗಣಿಸಿಲ್ಲ. ಎಲ್ಲ ಅಣ್ಣ ತಮ್ಮದಿರಂಗೆ ನಾವು ಹಬ್ಬ ಹರಿದಿನಗಳಲ್ಲಿ ನಾವು ಅವ್ರ ಮನೆಗೆ ಊಟಕ್ಕೆ ಹೋಗ್ತೀವಿ. ನಮ್ಮ ಮನೆಗೆ ದೀಪಾವಳಿ ಯುಗಾದಿಗೆ ಅವರು ಮುಸಲ್ಮಾನರು ಬರ್ತಾರೆ. ಅವತ್ತು ನಮ್ಮ ತಂದೆ ಕಾಲದಾಗೆ ಪ್ಯಾರಣ್ಣ ಅಂತೆಲ್ಲ ಇದ್ದರು, ನಮ್ಮ ಜಿ ಅಣ್ಣ ಅಂತ ಇದ್ದರು ಪೈಲ್ವಾನರು, ಅವರೆಲ್ಲ ನಮ್ಮ ತಂದೆ ಸ್ನೇಹಿತರು. ಆಮೇಲೆ ಕಾಕಣ್ಣರು ಅಮ್ಜದ್ದಣ್ಣ ಅಂತ ಇದ್ದರು, ನಮ್ಮ ಅಪ್ಪ ಅವರು ಲಾರಿ ಇಟ್ಟಾಗ ಅವರೆಲ್ಲ ರೈಟ್ರ್ ಕೆಲಸ ಮಾಡ್ತಾಯಿದ್ರು. ಆ ರೀತಿ ಒಡನಾಟ ಇದ್ವಿ. ಅವ್ರ ಮಕ್ಕಳು ಕೂಡ ಇವತ್ತು ನಮ್ಮ ಜೊತೆಗೆ ಅಷ್ಟೇ ವಿಶ್ವಾಸದಲ್ಲಿ ಇದ್ದೀವಿ ನಾವು. ಈ ಕಾರ್ಯಕ್ರಮ ಕೇಳಿದ್ವಿ ಅಷ್ಟೇ, ಅದನ್ನು ಮನಸ್ಫೂರ್ತಿಯಿಂದ ನಡ್ಕೊಂಡ್ರೆ ಮಾತ್ರ ಈ ಕಾರ್ಯಕ್ರಮಕ್ಕೆ ಅರ್ಥ ಬರುತ್ತೆ ಅಂತ ಹೇಳ್ತಾ, ಇದು ನಾವು ಐದನೇ ಬಾರಿಗೆ ನಮ್ಮ ತರೀಕೆರೆ ಪಟ್ಟಣ ನಡೆಸ್ತಾರೆ. ಮತ್ತು ಸೌಹಾರ್ದ ಶಾಂತಿಯುತೆ ಎಲ್ಲದೂ ಹರಡಿಸಿದ್ದಾರೆ ಸ್ವಾಮೀಜಿಗಳು ಮತ್ತು ನಮ್ಮ ಕುನ್ನಿ ಸರ್ ಅವರು ಮಾತಾಡಿದ್ದಾರೆ. ಈ ಕುರಾನ್ ಕೇಳೋಕ್ಕೆ ಬರೀ ಮುಸ್ಲಿಮ್ಸ್ ಅಷ್ಟೇ ಸೀಮಿತ ಅಲ್ಲ, ನಮ್ಮ ಹಿಂದೂಗಳಿಗೂ ಇದು ಒಂದು ಅವಕಾಶ ಮಾಡಿಕೊಟ್ಟ ಮುಸ್ಲಿಂ ಜನತೆಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಇಂಥ ತರೀಕೆರೆಯಲ್ಲಿ ಈ ಥರದೊಂದು ಪ್ರೋಗ್ರಾಮ್ ಆಗಿರೋದು ತುಂಬಾ ಖುಷಿಯಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ರು ಸರ್, ಎಲ್ಲರದ್ದು ಒಳ್ಳೆಯದಾಗಿ. ಕುಟುಂಬ ವ್ಯವಸ್ಥೆಯಲ್ಲಿ ಉಂಟಾಗುವ ಛಿದ್ರತೆಗಳು, ಕುಟುಂಬ ವ್ಯವಸ್ಥೆಯಲ್ಲಿ ಉಂಟಾಗುವ ಶಿಥಿಲತೆಗಳು, ಅದು ಕೂಡ ಸಮಾಜದ ವ್ಯವಸ್ಥೆಯನ್ನು ಹಾಳು ಮಾಡುತ್ತದೆ ಎಂದು ಕುರಾನ್ ವಿವರಿಸಿಕೊಡುವುದು. ಒಂದು ಸಮಾಜದ ಸುಧಾರಣೆ ಸಾಧ್ಯ ಆಗುವುದು, ಒಂದು ಸಮಾಜದ ಸಂಸ್ಕರಣೆ ಸಾಧ್ಯ ಆಗುವುದು ಕುಟುಂಬದ ಸುಧಾರಣೆಯ ಮೂಲಕ ಮಾತ್ರ, ಕುಟುಂಬಗಳ ಸಂಸ್ಕರಣೆಯ ಮೂಲಕ ಮಾತ್ರ. ಯಾಕೆಂದ್ರೆ ಕುಟುಂಬಗಳು ಸೇರಿ ಸಮಾಜ ನಿರ್ಮಾಣ ಆಗ್ತದೆ. ಕುಟುಂಬ ಶಿಥಿಲ ಆದರೆ ಸಮಾಜ ಹಾಳಾಗ್ತದೆ. ಕೌಟುಂಬಿಕ ವ್ಯವಸ್ಥೆ ದುರ್ಬಲ ಆದರೆ ಸಮಾಜದಲ್ಲಿ ಅರಾಜಕತೆ ಸೃಷ್ಟಿಯಾಗ್ತದೆ. ನಮ್ಮ ಕಾಲ ಲಿಬರಲಿಸಂನ ಕಾಲ, ಯಾವ ಮೌಲ್ಯಗಳಿಗೂ ಬೆಲೆ ಇಲ್ಲದ ಕಾಲ. ಮನುಷ್ಯ ಏನು ಆಗ್ಬೋದು, ಮೌಲ್ಯಗಳು ಅಪಮಾನಿಸಲ್ಪಡುವ ಕಾಲ ಇದು. ಪುರುಷರು ಪುರುಷರನ್ನೇ ಮದುವೆಯಾಗುವುದು, ಮಹಿಳೆಯರು ಮಹಿಳೆಯರನ್ನೇ ಮದುವೆಯಾಗುವುದು, ಹೋಮೋಸೆಕ್ಸುಯಾಲಿಟಿ, ಹೀಗೆ ಅದು ನಡೀತಾ ಇದೆ ಎಂದು ಮಾತ್ರ ಅಲ್ಲ, ಸಮಾಜದಲ್ಲಿ ಅದಕ್ಕೆ ಸಿಗುವ ಅಂಗೀಕಾರ, ಸಮಾಜದಲ್ಲಿ ಅದಕ್ಕೆ ಸಿಗುವಂತಹ ಮನ್ನಣೆ, ಹೀಗೆ ಮನುಷ್ಯ ಹೇಗೂ ಆಗ್ಬೋದು ಏನೂ ಆಗಬಹುದು ಎಂಬ ಒಂದು ಲಿಬರಲಿಸಂನ ಕಾಲದಲ್ಲಿ ನಾವು ಬದುಕುತ್ತಾ ಇರೋದು. ಈ ಕಾಲದಲ್ಲಿ ಅತಿ ಹೆಚ್ಚು ದಾಳಿ ನಡೆಯುತ್ತಾ ಇರುವುದು ಕೌಟುಂಬಿಕ ವ್ಯವಸ್ಥೆಯ ಮೇಲೆ, ಕುಟುಂಬದ ಸಿಸ್ಟಮ್ನ ಮೇಲೆ. ಫಾದರ್ಲೆಸ್ ಅಮೇರಿಕಾ ಅಂತ ಪುಸ್ತಕಗಳೇ ಬರ್ತಾ ಇದೆ, ತಂದೆ ಇಲ್ಲದ ಅಮೇರಿಕಾ ಅಂತ. ಒಂದು ಕಾಲದಲ್ಲಿ ಅನಾಥರು ಯಾರು ಅಂತ ಕೇಳಿದ್ರೆ, ಯಾರು ಅಪ್ಪನನ್ನು ಕಳಕೊಂಡಿದ್ದಾನೋ ಅವನಿಗೆ ಅನಾಥ ಅಂತ ಹೇಳು, ಯಾರು ಅಮ್ಮನನ್ನು ಕಳಕೊಂಡಿದ್ದಾನೋ ಅವನಿಗೆ ಅನಾಥ ಅಂತ ಹೇಳು. ಆದರೆ ಅವರಿಗಿಂತ ದೊಡ್ಡ ಅನಾಥರಿದ್ದಾರೆ ಇವತ್ತು ಸಮಾಜದಲ್ಲಿ. ಅಪ್ಪ ಯಾರು ಎಂದು ಗೊತ್ತಿಲ್ಲದ ಮಕ್ಕಳು, ನನ್ನ ಅಮ್ಮ ಯಾರು ಎಂದು ಗೊತ್ತಿಲ್ಲದ ಮಕ್ಕಳು, ಅವರು ಈ ಸಮಾಜದ ಅತಿ ದೊಡ್ಡ ಅನಾಥರಾಗಿ ಇವತ್ತು ಜಗತ್ತಿನಾದ್ಯಂತ ತಂದೆ ಯಾರು ಎಂದು ಗೊತ್ತಿಲ್ಲದ, ಅಮ್ಮ ಯಾರು ಎಂದು ಗೊತ್ತಿಲ್ಲದ ಒಂದು ತಲೆಮಾರು ಬೆಳೆಯುತ್ತಾ ಇದೆ. ನಿಮಗೆ ಗೊತ್ತಿರಬೇಕು, ಆ ತಲೆಮಾರಿನ ಬೆಳವಣಿಗೆ ಅತ್ಯಂತ ಆತಂಕಕಾರಿಯಾದದ್ದು. ಇವತ್ತು ಸಮಾಜದಲ್ಲಿ ನಮ್ಮ ಯುವಕರು ಮದುವೆಗೆ ಸಿದ್ಧರಾಗ್ತಾ ಇಲ್ಲ. ಕುಟುಂಬ ಅಂದರೆ ನಮ್ಮ ಮಕ್ಕಳು ಹೆದರ್ತಾ ಇದ್ದಾರೆ. ಕುಟುಂಬ ಅಂದರೆ, ಕುಟುಂಬ ವ್ಯವಸ್ಥೆ ಅಂದರೆ ಸ್ವಾತಂತ್ರ್ಯದ ಹರಣ, ಅದು ಬಂಧನ, ಅದು ಗುಲಾಮಗಿರಿ, ಅದು ನೆಮ್ಮದಿಯನ್ನು ಹಾಳು ಮಾಡುತ್ತದೆ. ಇದೆಲ್ಲ ನಿಮ್ಮ ಮಕ್ಕಳು ಹೀಗೆಲ್ಲ ಆಲೋಚಿಸುವುದು ಯಾಕೆ? ಅವರಿಗೆ ಆ ಶಿಕ್ಷಣವನ್ನೇ ಕೊಡಲಾಗುತ್ತಾ ಇದೆ. ಇತ್ತೀಚೆಗೆ L&Tಯ ಲಾರ್ಸನ್ ಅಂಡ್ ಟುಬ್ರೋ ಬಹಳ ದೊಡ್ಡ ಕಂಪನಿ, ನಿಮಗೆಲ್ಲ ಗೊತ್ತಿದೆ. ಅದರ ಅಧ್ಯಕ್ಷರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನೀವು 90 ಗಂಟೆ ಕೆಲಸ ಮಾಡಬೇಕು, ವಾರಾಂತ್ಯದಲ್ಲೂ ನೀವು ಕೆಲಸ ಮಾಡಬೇಕು, ಎಷ್ಟು ನೀವು ನಿಮ್ಮ ಹೆಂಡತಿಯ ಮುಖವನ್ನು ನೋಡ್ತಾ ಕೂತ್ಕೊಳ್ತೀರಿ ಅಂತ ಕೇಳಿದೊಬ್ಬ ದೊಡ್ಡ ಮನುಷ್ಯ ಅನಿಸಿಕೊಂಡವ. ಎಷ್ಟು ನೀವು ನಿಮ್ಮ ಹೆಂಡತಿ ಎಷ್ಟು ಹೊತ್ತು ನಿಮ್ಮ ಮುಖವನ್ನು ನೋಡ್ತಾ ಇರಬೇಕು ಅಂತ ಬಹಿರಂಗವಾಗಿ ನಿರ್ಲಜ್ಜೆಯಿಂದ ಮಾತಾಡುವುದು. ಸಹೋದರ, ನಿಮಗೆ ಗೊತ್ತಿರಬೇಕು, ಅದು ಒಂದು ಅನ್ಎಕ್ಸ್ಪೆಕ್ಟೆಡ್ ಸ್ಟೇಟ್ಮೆಂಟ್ ಅಲ್ಲ, ಅದು ಒಂದು ಸಂಸ್ಕಾರ, ಅದೊಂದು ಸಂಸ್ಕಾರ. ಆ ಸಂಸ್ಕಾರವನ್ನು ವ್ಯಾಪಕಗೊಳಿಸಲಾಗುತ್ತಾ ಇದೆ. ಸಂಬಂಧಗಳಿಲ್ಲದ, ನಿಮಗೆ ಸುಖ ಬೇಕೋ ಮಾರ್ಕೆಟಿನಲ್ಲಿ ಸಿಗ್ತದೆ,
ನಿಮಗೆ ಪ್ರೀತಿ ಬೇಕೋ ಮಾರ್ಕೆಟ್ನಲ್ಲಿ ಸಿಗ್ತದೆ, ದುಡ್ಡು ಕೊಟ್ಟರೆ ಸಿಗ್ತದೆ. ನಿಮಗೆ ಪರಿಪಾಲನೆ ಬೇಕೋ ಮಾರ್ಕೆಟ್ನಲ್ಲಿ ಸಿಗ್ತದೆ. ಸೆಕ್ಸ್ ಬೇಕೋ ಎಲ್ಲೋ ನಿಮಗೆ ಮಾರ್ಕೆಟ್ನಲ್ಲಿ ಸಿಗ್ತದೆ. ಈ ಭೌತಿಕವಾದಿಗಳ, ಆಧುನಿಕರು ಎನಿಸಿಕೊಂಡವರ ದೃಷ್ಟಿಕೋನದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಅಂಗವಿಕಲ ಮಗು ಹುಟ್ಟಿದ್ರೆ ಅದನ್ನು ಕೊಂದು ಬಿಡಬೇಕು ಅಂತ ಅವರು ಹೇಳು, ಭಾರ ಅದು ಅಂತ. ಆದ್ರೆ ಮನುಷ್ಯತ್ವ ಇರುವ ನನಗೆ ಮತ್ತು ನಿಮಗೆ ಒಂದು ಅಂಗವಿಕಲ ಮಗು ಹುಟ್ಟಿದ್ರೆ, ಒಬ್ಬ ಬುದ್ಧಿಮಾಂದ್ಯ ಮಗು ಹುಟ್ಟಿದ್ರೆ ನಾವು ಅದನ್ನು ಅತಿ ಹೆಚ್ಚು ಪ್ರೀತಿಸ್ತೇವೆ. ಅಂಗವಿಕಲ ಮಕ್ಕಳ ಅಪ್ಪನೊಂದಿಗೆ ಕೇಳಿ ನೋಡಿ, ಅವರು ಅತಿ ಹೆಚ್ಚು ಪ್ರೀತಿಸುವುದು ಅಂಗವಿಕಲತೆ ಇರುವ ಮಗನನ್ನು. ತಾಯಿ ಅತಿ ಹೆಚ್ಚು ಪ್ರೀತಿಸುವುದು ಬುದ್ಧಿಮಾಂದ್ಯತೆ ಇರುವ ಮಗನನ್ನು ಮಗಳನ್ನು. ಸಹೋದರರ ಮನುಷ್ಯತ್ವ ಅಂದ್ರೆ ಅದು. ಆದರೆ ಆಧುನಿಕ ಬಂಡವಾಳಶಾಹಿಗಳು ಅವರ ದೃಷ್ಟಿಕೋನದಲ್ಲಿ 90 ಗಂಟೆ ಕೆಲಸ ಮಾಡಬೇಕು, ಹೆಂಡತಿಯನ್ನು ಹೆಚ್ಚು ನೋಡ್ತಾ ಇರಬೇಡಿ ಎಂಬ ಸಿದ್ಧಾಂತದ ಅನುಯಾಯಿಗಳಲ್ಲಿ ಅಂಗವಿಕಲ ಮಕ್ಕಳನ್ನು ಕೊಂದು ಬಿಡಬೇಕು ನೀವು. ತಾಯಿಯ ಮಡಿಲಲ್ಲಿ ಮಗು ಕಲಿಯುವ ಶಿಕ್ಷಣ ಯಾವ ಯೂನಿವರ್ಸಿಟಿಯಲ್ಲೂ ಸಿಗುವುದಿಲ್ಲ ಅದಕ್ಕೆ. ಆದರೆ ಯಾವ ಶಿಕ್ಷಣ ತಾಯಿಯ ಮಡಿಲಲ್ಲಿ ಸಿಗಬೇಕಿತ್ತೋ ಅದಕ್ಕೆ ದುಡ್ಡು ಕೊಟ್ಟು ಡೇ ಕೇರ್ ಸೆಂಟರ್ಸ್ಗಳನ್ನು ಮಾಡಲಾಯಿತು. ದುಡ್ಡು ಕೊಟ್ಟು ನೀವೇನು ಬೇಕಾದ್ರೂ ಮಾಡಬಹುದು. ವೃದ್ಧರಾದ ನಿಮ್ಮ ತಂದೆ ಮತ್ತು ತಾಯಿಗೆ ಆರೈಕೆ ಸಿಗಬೇಕಾದದ್ದೆಲ್ಲಿ? ನಿಮ್ಮ ಮನೆಗಳಲ್ಲಿ. ನೀವು ಮಾಡಬಹುದಾದ ಅತ್ಯಂತ ದೊಡ್ಡ ಕೆಲಸ, ನೀವು ನಿಮ್ಮ ಬದುಕಿನಲ್ಲಿ ಮಾಡಬಹುದಾದ ಅತಿ ದೊಡ್ಡ ಪುಣ್ಯದ ಕೆಲಸ, ವೃದ್ಧರಾದ ನಿಮ್ಮ ತಂದೆ ಮತ್ತು ತಾಯಿಯ ಆರೈಕೆ. ಅಸಹಾಯಕರಾಗಿರುವ, ರೋಗಿಗಳಾಗಿರುವ ನಿಮ್ಮ ತಂದೆ ಮತ್ತು ತಾಯಿಯ ಸೇವೆ, ಅದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಮಾಡಲಿಕ್ಕೆ ಈ ಬದುಕಿನಲ್ಲಿ ನಿಮಗೆ ಸಾಧ್ಯವೇ ಇಲ್ಲ. ಆದರೆ ಯಾವ ಮಕ್ಕಳು ತಮ್ಮ ತಂದೆ ತಾಯಿಯ ಆರೈಕೆ ಮಾಡಬೇಕಿತ್ತೋ ವೃದ್ಧಾಶ್ರಮಗಳನ್ನು ಕಟ್ಟಲಾಯಿತು. ಅಲ್ಲಿ ದುಡ್ಡು ಕೊಟ್ಟೇನಾದ್ರೂ ಮಾಡ್ತಾರೆ ಅವರು. ಇಲ್ಲಿಯ ತನಕ ಅಂದ್ರೆ ಅದೇ ವೃದ್ಧಾಶ್ರಮಗಳಲ್ಲಿ ಕೊನೆ ಉಸಿರೆಳೆಯುತ್ತಿರುವ ತಂದೆ ಮತ್ತು ತಾಯಿ, ಅಂತಿಮ ಕ್ರಿಯೆ ನಡೆಸಲಿಕ್ಕೂ ಸಿದ್ಧರಿಲ್ಲದ ವಿದ್ಯಾವಂತ ಮಕ್ಕಳು. ಮನುಷ್ಯನ ಲೈಂಗಿಕ ಆಸಕ್ತಿ ಎಂಬುದು ಅದು ತೀರಿಸಲೇಬೇಕು, ಮನುಷ್ಯನ ಅನಿವಾರ್ಯ. ಲೈಂಗಿಕ ಆಸಕ್ತಿಗಳನ್ನು ಅದ್ಮಿಟ್ಟು ಬದುಕಲಿಕ್ಕೆ ಮನುಷ್ಯನಿಗೆ ಸಾಧ್ಯ ಇಲ್ಲ. ನಿಮ್ಮ ಲೈಂಗಿಕ ಆಸಕ್ತಿಗಳನ್ನು ತೀರಿಸಲಿಕ್ಕೆ ಎಷ್ಟು ಒಳ್ಳೆಯ ಚೌಕಟ್ಟನ್ನು ಧರ್ಮಗಳು ನಿಶ್ಚಯಿಸಿಕೊಟ್ಟಿತ್ತು ಪತ್ನಿ. ಆದರೆ ನಿಮ್ಮ ಲೈಂಗಿಕ ಆಸಕ್ತಿಗಳನ್ನು ತೀರಿಸಿಕೊಳ್ಳುವುದಕ್ಕೆ ಸೆಕ್ಸ್ ಅನ್ನು ಬಿಸ್ನೆಸ್ ಮಾಡಲಾಯಿತು. ವೇಶ್ಯಾವಾಟಿಕೆಗಳನ್ನು ಹೆಚ್ಚು ಹೆಚ್ಚು ಬಳಸಲಾಗ್ತದೆ. ಸೆಕ್ಸ್ ಟೂರಿಸಂ ಅಂತ. ಒಬ್ಬಳು 11-12 ವಯಸ್ಸಿನ ಹೆಣ್ಣು ಮಗಳು, ಅವಳಿಗಿಂತ 1-2 ವರ್ಷ ಚಿಕ್ಕ ಪ್ರಾಯದ 10 ವರ್ಷ ಪ್ರಾಯದ ಹುಡುಗನನ್ನು ಕೈಯಲ್ಲಿ ಹೀಗೆ ಎತ್ತಿಕೊಂಡು ರೈಲ್ವೆ ಟ್ರ್ಯಾಕ್ ದಾಟ್ತಾ ಇದ್ದಾಳೆ, ರೈಲ್ವೆಯ ಹಳಿಗಳನ್ನು ದಾಟ್ತಾ ಇದ್ದಾಳೆ. ಬಹಳ ಕಷ್ಟಪಟ್ಟು ಅವಳು ತನಗಿಂತ ಸ್ವಲ್ಪ ಸಣ್ಣವನಾದ ತನ್ನ ಒಬ್ಬ ಹುಡುಗನನ್ನು ಎತ್ತಿಕೊಂಡು, ಕೈಯಲ್ಲಿ ಎತ್ತಿಕೊಂಡು ರೈಲ್ವೆ ಟ್ರ್ಯಾಕ್ ದಾಟ್ತಾ ಇದ್ದಾಳೆ. ಅದನ್ನು ನೋಡಿದ ಯಾರೋ ಒಬ್ಬ ಪ್ರಶ್ನಿಸ್ತಾರೆ, ಅಲ್ಲ ಮಗಳೇ, ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀಯಾ? ಅವನ ಕೈ ಹಿಡ್ಕೊಂಡು ನಡೆದು ಹೋಗಬಹುದಲ್ಲವೇ, ಯಾಕೆ ಎತ್ತಿಕೊಂಡು ನೀನು ಹೋಗ್ತಾ ಇದ್ದಿ? ನಿನಗೆ ಭಾರ ಆಗುವುದಿಲ್ಲವೇ ಅಂತ ಕೇಳ್ತಾರೊಬ್ಬರು. ನಿನಗೆ ಭಾರ ಅನಿಸುವುದಿಲ್ಲವೇ? ನನ್ನ ಹಾಗೆ ನಿಮ್ಮ ಹಾಗೆ ಶಿಕ್ಷಣ ಇಲ್ಲದ, ನೀವು ಯಾವುದನ್ನು ಆಧುನಿಕತೆ ಅಂತ ಹೇಳ್ತಾ ಇದ್ದೀರೋ ಆ ಆಧುನಿಕತೆಯ ಗಂಧಗಾಳಿಯೂ ಇಲ್ಲದ, ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರಂನಲ್ಲಿ ಬದುಕುವ ಆ ಹೆಣ್ಣು ಮಗಳು ತಿರುಗಿ ನಿಂತು, ಇವನು ನಡೆಯುವುದಿಲ್ಲವೇ, ನಿನಗೆ ಭಾರ ಆಗುವುದಿಲ್ಲವೇ ಎಂದು ಕೇಳಿದ ಆ ವ್ಯಕ್ತಿಯೊಂದಿಗೆ ಆ ಹೆಣ್ಣು ಮಗಳು ಒಂದು ಪ್ರಶ್ನೆ ಮಾಡುತ್ತಾಳೆ, ನನಗವ ಭಾರ ಆಗುವುದೇ, ಅವನನ್ನ ತಮ್ಮನಲ್ಲವೇ ಅಂತ ಪ್ರಶ್ನಿಸ್ತಾಳೆ. ಅವನನ್ನ ತಮ್ಮನಲ್ಲವೇ ಅದು. ಅಂದರೆ ಬದುಕಿನಲ್ಲಿ ನಿಮಗೆ ಯಾರು ಕೂಡ ಭಾರ ಆಗಬಾರದು ಸಹೋದರರೇ. ರೋಗಿಯಾದ ನನ್ನ ತಂದೆ, ಅಸಹಾಯಕ ತಾಯಿ, ಅಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ, ಯಾರೇ ಇರಲಿ, ಬದುಕಿನಲ್ಲಿ ಯಾರು ಕೂಡ ಭಾರ ಆಗಬಾರದು ಎಂಬುದು ಆ ಹೆಣ್ಣು ಮಗಳು ಕಲಿಸಿಕೊಟ್ಟ ಅತ್ಯಂತ ದೊಡ್ಡ ಪಾಠ. ಸಹೋದರರೇ, ಇವತ್ತು ತಂದೆ ಮತ್ತು ತಾಯಿ ನಮಗೆಲ್ಲ ಭಾರ, ಮಕ್ಕಳು ಭಾರ. ಅಪ್ಪನನ್ನು ಕೊಲ್ಲುವ ಮಕ್ಕಳಿದ್ದಾರೆ ಸಮಾಜದಲ್ಲಿ, 1-2 ಅಲ್ಲ, ಧಾರಾಳ ಇದ್ದಾರೆ. ಅಮ್ಮನನ್ನು ಕೊಲ್ಲುವ ಮಕ್ಕಳಿದ್ದಾರೆ, ಮಕ್ಕಳನ್ನು ಕೊಲ್ಲುವ ಅಪ್ಪ ಮತ್ತು ಅಮ್ಮಂದಿರು ಇದ್ದಾರೆ. ವೃದ್ಧಾಶ್ರಮಗಳಿಗೆ ನೀವು ಭೇಟಿ ಕೊಡಿ ಒಮ್ಮೆ. ಧಾರಾಳ ವೃದ್ಧಾಶ್ರಮಗಳಿವೆ ಅಲ್ಲ ಸಮಾಜದಲ್ಲಿ, ಒಮ್ಮೆ ಭೇಟಿ ಕೊಡಿ. ಎಷ್ಟೆಷ್ಟು ಉನ್ನತ ಹುದ್ದೆಯಲ್ಲಿದ್ದವರು, ಎಂತಹ ಸುಖದಲ್ಲಿ ಬದುಕಿದ್ದ ವ್ಯಕ್ತಿಗಳು ಒಂದು ಕಾಲದಲ್ಲಿ. ಸಹೋದರರೇ, ಅವರೊಂದಿಗೆ ನೀವು ಮಾತಾಡಿಸಿ, ಅವರೊಂದಿಗೆ ನೀವು ಪ್ರಶ್ನೆಗಳನ್ನು ಕೇಳಿ.
ನಿಮ್ಮ ಯಾವ ಪ್ರಶ್ನೆಗಳಿಗೂ ಅವರು ಉತ್ತರವನ್ನು ಕೊಡುವುದಿಲ್ಲ. ಅವರಲ್ಲಿರುವುದು ಕಣ್ಣೀರು ಮಾತ್ರ, ಕಣ್ಣೀರು ಮಾತ್ರ ಸಹೋದರರೇ, ಕಣ್ಣೀರು ಮಾತ್ರ ಅವರಲ್ಲಿರುವುದು. ನಿಮಗೆ ಜನ್ಮ ನೀಡುವುದೆಂದರೆ ನೋವಿನ ಮೇಲೆ ನೋವು ಸಹಿಸಿ, ನೋವಿನ ಮೇಲೆ ನೋವು ಸಹಿಸಿ. ಕಷ್ಟಪಟ್ಟು ನಿಮಗೆ ಜನ್ಮ ಕೊಟ್ಟ ನಿಮ್ಮ ಅಮ್ಮ, ನಿಮಗೆ ಊಹಿಸಲಿಕ್ಕೂ ಸಾಧ್ಯ ಇಲ್ಲದ ತ್ಯಾಗ ಮಾಡಿ ನಿಮ್ಮನ್ನು ಬೆಳೆಸಿದ ನಿಮ್ಮ ಅಮ್ಮ, ಬೆವರು ಹರಿಸಿ ಕಷ್ಟಪಟ್ಟು ಕನಸುಗಳನ್ನು ಕಟ್ಟಿ ನಿಮ್ಮನ್ನು ಬೆಳೆಸಿದ ನಿಮ್ಮ ಅಪ್ಪ, ಸಹೋದರರೇ, ಅವರನ್ನು ನೀವು ಅಟ್ಟುತ್ತಿರುವುದು ವೃದ್ಧಾಶ್ರಮಗಳಿಗೆ ಎಂದಾದರೆ ಅದು ಮನುಷ್ಯತ್ವ ಅಲ್ಲ, ಅದು ಪೈಶಾಚಿಕತೆ ಅಂತ ನಮಗೆ ಗೊತ್ತಿರಬೇಕು. ಸಣ್ಣವರಿರುವಾಗ ಅಮ್ಮ ನನಗೆ ಅಂತ ತರ್ಕ ಮಾಡಿದವರು ನಾವು. 2-3 ಮಕ್ಕಳಿದ್ದರೆ ಅಮ್ಮ ನನ್ನ ಅಮ್ಮ, ನನ್ನ ಅಮ್ಮ, ಅಮ್ಮ ನನಗೆ ಎಂದು ತರ್ಕ ಮಾಡಿದ್ದೇವೆ ನಾವೆಲ್ಲ. ಅಮ್ಮನ ಮಡಿಲಿಗಾಗಿ ನಾವು ಸ್ಪರ್ಧೆ ಮಾಡಿದ್ದೆವು, ಅಮ್ಮನ ಮಡಿಲು ನನಗೆ ಬೇಕು ಅಂತ. ಆದರೆ ದೊಡ್ಡವರಾದ ಮೇಲೆ ಯಾವ ಸಂದರ್ಭದಲ್ಲಿ ಅಮ್ಮನ ಆರೈಕೆ ನೀವು ಮಾಡಬೇಕಿತ್ತೋ ಆವಾಗ ನಿನಗೂ ಅಮ್ಮನಲ್ಲವೇ ಅಂತ ಕೇಳ್ತೇವೆ ನಾವು. ನಿನಗೂ ಅಮ್ಮನಲ್ಲವೇ ಅವಳು ಅಂತ. ನಾನೇ ಎಷ್ಟು ನೋಡಿಕೊಳ್ಬೇಕು, ನಿನಗೂ ಸ್ವಲ್ಪ ನೋಡಿಕೊಳ್ಳಬಹುದಲ್ಲವೇ ಅಂತ. ಸಹೋದರರೇ, ಇಂತಹ ಒಂದು ಬರಡಾಗಿರುವ, ನಾವೆಲ್ಲ ಹುಟ್ಟಿ ಬರುವಾಗ ಅಳುತ್ತಾ ಹುಟ್ಟಿದವರು, ನಾಳೆ ಯಾರಿಗೆಲ್ಲ ಅಳು ಕೊಟ್ಟು ನಾವು ಜಗತ್ತನ್ನು ಬಿಟ್ಟು ಹೋಗುವವರು. ಹುಟ್ಟುವಾಗ ನಿಮ್ಮನ್ನು ಸ್ವಾಗತಿಸಲು, ನಾಳೆ ಬಿಟ್ಟು ಹೋಗುವಾಗ ನಿಮಗೆ ವಿದಾಯ ಹೇಳಲು ನಿಮ್ಮ ಜೊತೆಯಲ್ಲಿರುವುದು ಸಹೋದರರೇ ನಿಮ್ಮ ಕುಟುಂಬ ಮಾತ್ರ, ನಿಮ್ಮ ಕುಟುಂಬ ಮಾತ್ರ. ನಾಳೆ ನೀವು ರೋಗಿಯಾದರೆ, ವೃದ್ಧರಾದರೆ ನಿಮ್ಮ ಆರೈಕೆ, ನಿಮ್ಮ ಪ್ರೀತಿ ಇದೆಲ್ಲವೂ ಸಿಗುವ ಒಂದೇ ಒಂದು ಇನ್ಸ್ಟಿಟ್ಯೂಷನ್ ಆಗಿದೆ ಸಹೋದರರೇ ನಮ್ಮ ಕುಟುಂಬ. ಆದ್ದರಿಂದ ಕುಟುಂಬ ಎಂಬುದು, ಮನೆ ಎಂಬುದು ನಮಗೆ ಅತಿ ಹೆಚ್ಚು ಸಂತೋಷವನ್ನು ಕೊಡುವ ತಾಣ ಆಗಬೇಕು. ನೀವು ಇಷ್ಟಪಡುವ ಟೂರಿಸ್ಟ್ ಪ್ಲೇಸ್ ಯಾವುದು ಅಂತ ಕೇಳಿದ್ರೆ ಕಾಶ್ಮೀರ್ ಎಂಬುದಲ್ಲ ನಿಮ್ಮ ಉತ್ತರ, ಸ್ವಿಟ್ಜರ್ಲ್ಯಾಂಡ್ ಎಂಬುದಲ್ಲ ನಿಮ್ಮ ಉತ್ತರ, ದುಬೈ ಎಂಬುದಲ್ಲ ನಿಮ್ಮ ಉತ್ತರ. ನೀವೆಲ್ಲ ಅಲ್ಲಿಗೆ ಹೋಗಿ ಕುಟುಂಬವನ್ನು ಕರ್ಕೊಂಡು ಹೋಗಬೇಡಿ ಅಂತ ಅಲ್ಲ, ಅದೆಲ್ಲ ಬೇರೆ ವಿಷಯ. ಆದರೆ ಜಗತ್ತಿನಲ್ಲಿ ನೀವು ಅತಿ ಹೆಚ್ಚು ಇಷ್ಟಪಡುವ ಟೂರಿಸ್ಟ್ ಪ್ಲೇಸ್ ಯಾವುದು ಅಂತ ಕೇಳಿದ್ರೆ ಸಹೋದರರೇ ನನ್ನ ಮನೆ, ನನ್ನ ಮನೆ. ಬದುಕಿನಲ್ಲಿ ನನಗೆ ಅತಿ ಹೆಚ್ಚು ಸಂತೋಷವನ್ನು ಕೊಡುವ ಸ್ಥಳ ಯಾವುದು? ನಿಕೇತ್ ರಾಜರವರು ಹೇಳ್ತಾ ಇದ್ರಲ್ಲ, ನಿಮ್ಮನ್ನು ಯಾವ ಫೆಸಿಲಿಟೀಸ್ ಅಲ್ಲಿ ನಿಮ್ಮನ್ನು ಒಳಗೆ ಹಾಕಿ ನಿಮಗೆ ಎಂಥದ್ದು ತಿನ್ಲಿಕ್ಕೆ ಕೊಟ್ಟರು, ಒಂದು ದಿವಸ ಆಗುವಾಗ ಖಂಡಿತ ನಿಮಗೆ ಮನೆಗೆ ಹೋಗಲೇಬೇಕು. ಯಾಕೆಂದರೆ ಅರಬಿಯಲ್ಲಿ ಮನೆಗೆ ದಾರ್ ಎಂಬ ಒಂದು ಪದ ಇದೆ. ದಾರ್ ಅಂದ್ರೇನು? ನಿಮ್ಮ ಎಲ್ಲಾ ಚಟುವಟಿಕೆ ಮನೆ ಕೇಂದ್ರಿತ. ನೀವು ಮನೆಯಿಂದ ಆಫೀಸಿಗೆ, ಮನೆಯಿಂದ ವ್ಯಾಪಾರದ ಸ್ಥಳಕ್ಕೆ, ಮನೆಯಿಂದ ಫಾರಿನಿಗೆ, ಮನೆಯಿಂದ ಪಾರ್ಲಿಮೆಂಟಿಗೆ, ಮನೆಯಿಂದ ಅಸೆಂಬ್ಲಿಗೆ. ದಾರ್ ಅರಬಿಯ ಶಬ್ದದ ಮನೋಹರವಾದ ಶಬ್ದ. ಅಂದ್ರೆ ನಿಮ್ಮ ಇಡೀ ಬದುಕು ಸುತ್ತುತ್ತಿರುವುದು ನಿಮ್ಮ ಮನೆಯ ಸುತ್ತ. ಆದ್ದರಿಂದಲೇ ಬದುಕಿನಲ್ಲಿ ಅತಿ ಹೆಚ್ಚು ಸಂತೋಷವನ್ನು ಕೊಡುವ ಸ್ಥಳ ಸಹೋದರರೇ ನಮ್ಮ ಕುಟುಂಬ ಆಗಿರಬೇಕು, ನಮ್ಮ ಮನೆ ಆಗಿರಬೇಕು. ಕುಟುಂಬದ ಎಂಟ್ರಿ ನಮಗೆಲ್ಲ ಗೊತ್ತಿದೆ ಮದುವೆಯ ಮೂಲಕ. ಮದುವೆ ಎಂಬ ಪುಣ್ಯವಾದ ಕರ್ಮದ ಮೂಲಕ ಕುಟುಂಬಕ್ಕೆ ನಾವು ಪ್ರವೇಶಿಸ್ತೇವೆ. ಮದುವೆಯ ಗಣಿತಶಾಸ್ತ್ರ ಏನು? ಮದುವೆಯ ಮ್ಯಾಥಮೆಟಿಕ್ಸ್ ಏನು? 1 ಮತ್ತು 1 ಸೇರಿದ್ರೆ ದೊಡ್ಡ ಒಂದಾಗುತ್ತದೆ ಎಂಬುದು ಮದುವೆಯ ಮ್ಯಾಥಮೆಟಿಕ್ಸ್. ಹಾಗೆ 2 ನದಿಗಳು ಒಂದು ಕಡೆ ಸಂಗಮಿಸಿದರೆ ಅದು ಮುಂದೆ ಹರಿಯುವಾಗ ಅದು 2 ನದಿಯಲ್ಲ, ಅದು 1 ನದಿ ಆಗುವಂತೆ ಮದುವೆ ಅಂದರೆ ಒಬ್ಬ ಯುವಕ ಮತ್ತು ಒಬ್ಬ ಯುವತಿ ಒಟ್ಟಿಗೆ ಸೇರಿದ್ರೆ 2 ಆಗುವುದಲ್ಲ, ಒಂದು ದೊಡ್ಡ ಒಂದಾಗುತ್ತದೆ ಅಂತ. ಆದ್ದರಿಂದಲೇ ಮತ್ತೆ ನನ್ನ ತಂದೆ ಮತ್ತು ನಿನ್ನ ತಂದೆ ಎಂಬುದಿಲ್ಲ, ನಮ್ಮ ತಂದೆ ಅಂತ. ಉಡುಪು ಚಳಿಯಿಂದ, ಮಳೆಯಿಂದ, ಬಿಸಿಲಿನಿಂದ ನಿಮಗೆ ರಕ್ಷಣೆಯನ್ನು ಕೊಡುತ್ತದೆ. ಎಲ್ಲವನ್ನು ಉಡುಪು ಮುಚ್ಚುತ್ತದೆ, ಉಡುಪಿನಿಂದ ಮುಚ್ಚಿಡ್ಲಿಕ್ಕೆ ಯಾವುದೂ ಇಲ್ಲ. ಅದೇ ರೀತಿಯಲ್ಲಿ ನಿಮ್ಮ ಪತ್ನಿ ನಿಮ್ಮ ಉಡುಪಾಗಿದ್ದರೆ, ಪತ್ನಿಗೆ ಪತಿ ಉಡುಪಾಗಿದ್ದರೆ, ನಿಮ್ಮ ಪತ್ನಿಯಿಂದ ಪತಿಯಿಂದ ಮುಚ್ಚಿಡುವಂತಹದ್ದು ಯಾವುದೂ ಇರಬಾರ್ದು. ನನ್ನ ಮೊಬೈಲ್ ಯಾವ ಪಾಸ್ವರ್ಡು ಇಲ್ಲದೆ ನನ್ನ ಪತ್ನಿಯ ಕೈಯಲ್ಲಿ ಕೊಟ್ಟು 1 ವಾರವೋ 1 ತಿಂಗಳೋ 6 ತಿಂಗಳೋ ಎಲ್ಲಿಗಾದರೂ ಹೋಗಲಿಕ್ಕೆ ಸಹೋದರರೇ ನಿಮಗೆ ಧೈರ್ಯ ಇರಬೇಕು. ಅದಕ್ಕೆ ಯಾರ ಮೆಸೇಜ್ ಬರುವುದಿಲ್ಲ, ಯಾರ ನನ್ನ ಪತ್ನಿಗೆ ಪರಿಚಯ ಇಲ್ಲದ ಯಾವ ಕಾಲ್ ಬರುವುದಿಲ್ಲ. ಅದಕ್ಕೆ ಉಡುಪಂದರೆ ಅದು. ಒಬ್ಬ ಮಹಿಳೆಗೆ ಅವಳ ಮೊಬೈಲಿಗೆ ಯಾವ ಪಾಸ್ವರ್ಡು ಇಲ್ಲದೆ, ವಾಟ್ಸಪ್ಪಿಗೆ ಯಾವ ಪಾಸ್ವರ್ಡು ಹಾಕದೆ ಪತಿಯ ಕೈಯಲ್ಲಿ ಕೊಟ್ಟು ಎಲ್ಲಿಗೆ ಬೇಕಾದರೂ ಸುತ್ತಾಡಿ ಬರಲಿಕ್ಕೆ ಇರುವ ಧೈರ್ಯ ಒಬ್ಬ ಮಹಿಳೆಗೆ ಇರುವುದಾದರೆ ಸಹೋದರ, ಅದಕ್ಕೆ ಹೇಳುವುದು ಕುಟುಂಬ, ಫ್ಯಾಮಿಲಿಯ. ಇವತ್ತು
ಇವತ್ತು ಪಾಸ್ವರ್ಡ್ಗಳ ಮೇಲೆ ಪಾಸ್ವರ್ಡ್. ಹೆಂಡತಿಯದ್ದಕ್ಕೊಂದು 5-6, ಗಂಡನದಕ್ಕೊಂದು 25. ಅನೈತಿಕ ಸಂಬಂಧದ ಪರಿಣಾಮ ಕಣ್ಣೀರು ಮಾತ್ರ. ಸಮಾಜದಲ್ಲಿ ನೀವು ಧಾರಾಳ ನೋಡ್ತಾ ಇದ್ದೀರಿ, ಎಷ್ಟು ಆತ್ಮಹತ್ಯೆಗಳಿಗೆ ಕಾರಣ ಅನೈತಿಕ ಸಂಬಂಧಗಳು. ಅದೆಲ್ಲೋ ತಲುಪ್ತದೆ, ಎಲ್ಲಿಗೋ ನಿಮ್ಮನ್ನು ತಲುಪಿಸ್ತದೆ. ಯಾಕೆಂದರೆ ನೈತಿಕ ಅಲ್ಲದ್ದು ಅದರ ಪರಿಣಾಮ ಬಹಳ ದುರಂತಮಯವಾಗಿರುತ್ತದೆ. ನೈತಿಕ ಅಲ್ಲದರ ಪರಿಣಾಮ ಅದೊಮ್ಮೆ ನಿಮಗೆ ಸಂತೋಷವನ್ನು ಕೊಟ್ಟರೂ ಅದರ ಅಂತಿಮ ಪರಿಣಾಮ ಅತ್ಯಂತ ಕೆಟ್ಟದಾಗಿರುತ್ತದೆ. ಆದ್ದರಿಂದಲೇ ಕುಟುಂಬದ ಬಗ್ಗೆ ಹೇಳುವಾಗ ಕುರ್ಆನ್ ಹೇಳಿದ್ದು ವಲಾ ಮುತ್ತಖಿದಾತಿ ಅಖ್ದಾನ್, ನೀವು ಅನೈತಿಕ ಸಂಬಂಧಗಳಿಂದ ದೂರವಿರಬೇಕು. ಒಬ್ಬ ಯುವತಿ, ನಡೆದ ಘಟನೆ, ಅವಳು ಮದುವೆಯಾಗಲಿಕ್ಕೆ ಒಪ್ಪುವುದೇ ಇಲ್ಲ. ಎಷ್ಟು ಕನ್ವಿನ್ಸ್ ಮಾಡಿದ್ರು, ಒಬ್ಬ ವಿದ್ಯಾವಂತೆ ಯಾದಂತಹ ಒಬ್ಬಳು ಯುವತಿ, ಮದುವೆಯ ಪ್ರಾಯ ಮೀರುತ್ತಾ ಇದೆ, ಸಮಾಜದಲ್ಲಿ ಒಂದು ಪ್ರತಿಷ್ಠಿತ ಫ್ಯಾಮಿಲಿ, ಆದರೆ ಅವಳು ಮದುವೆಯಾಗ್ತಾ ಇಲ್ಲ. ಎಷ್ಟು ತಿಳಿ ಹೇಳಿದ್ರು ಮದುವೆಯಾಗಲಿಕ್ಕೆ ಅವಳು ಒಪ್ತಾ ಇಲ್ಲ. ಕೊನೆಗೆ ಅತ್ಯಂತ ಆಪ್ತರ ಮೂಲಕ ಕೌನ್ಸಿಲಿಂಗ್ ನಡೆಸಲಾಯಿತು. ಆ ಹೆಣ್ಣು ಮಗಳು ಹೇಳಿದ್ರು, ನಾನು ಮದುವೆಯಾಗುವುದಿಲ್ಲ, ಯಾಕೆಂದರೆ ನನ್ನ ಪೇರೆಂಟ್ಸ್ ಅನ್ನು ನಾನು ನೋಡಿದ್ದೇನೆ ಅಂತ. ನನ್ನ ಪೇರೆಂಟ್ಸಿನ ದಾಂಪತ್ಯ ಜೀವನವನ್ನು ನಾನು ನೋಡಿದ್ದೇನೆ, ನನಗದು ಬೇಡ ಎಂಬ ತೀರ್ಮಾನ. ನನ್ನ ಮಗಳು ಪ್ರೀತಿ ಕಲಿಯುವುದು, ನನ್ನ ಮಗಳು ಕುಟುಂಬ ಜೀವನ ಹೇಗೆ ಅಂತ ಕಲಿಯುವುದು ನನ್ನ ಕುಟುಂಬ ಜೀವನವನ್ನು ನೋಡಿ. ಆದ್ದರಿಂದ ಮಕ್ಕಳೊಂದಿಗೆ ನೀವು ತೋರಬೇಕಾದ ಪ್ರೀತಿ, ಕುಟುಂಬದಲ್ಲಿರಬೇಕಾದಂತಹ ಅಪ್ರಿಸಿಯೇಷನ್, ಇದೆಲ್ಲ ಮಕ್ಕಳು ಕಾಣ್ತಾ ಇರಬೇಕು, ಮಕ್ಕಳು ನೋಡ್ತಾ ಇರಬೇಕು. ನೀವು ನಿಮ್ಮ ದಂಪತಿಗಳ ಮಧ್ಯೆ ಇರುವ ಪ್ರೀತಿ ಮಕ್ಕಳ ಎದುರಿನಲ್ಲಿ ಪ್ರಕಟಪಡಿಸಬೇಕು. ನಾವೇನ್ ಮಾಡ್ತೇವೆ, ನಾವು ಪತಿ ಪತ್ನಿ ಪ್ರೀತಿ ಮಕ್ಕಳ ಎದುರಿನಲ್ಲಿ ಪ್ರಕಟಿಸುವುದಿಲ್ಲ, ನಾಚಿಕೆ ಆಗ್ತದೆ ನಮಗೆ. ಮಕ್ಕಳೆಲ್ಲ ಇರುವಾಗ ಪತ್ನಿಯ ಬಾಯಿಗೆ ಒಂದು ತುತ್ತು ಕೊಡುವುದು ಪುಣ್ಯಕರ್ಮ ಅಂತ ಹೇಳಿದರು ಪ್ರವಾದಿಯವರು. ಹಾಗೆ ಪತ್ನಿಯೊಂದಿಗೆ ಬಹಳ ಪ್ರೀತಿಯಿಂದ ಮಾತಾಡುವುದು, ಅವಳ ಬಾಯಿಗೆ ತುತ್ತು ಕೊಡುವುದು, ಈ ಕೆಲಸ ಎಲ್ಲ ಮಕ್ಕಳು ಇರುವಲ್ಲಿ ನಾವು ಮಾಡುವುದಿಲ್ಲ. ಯಾಕಂದರೆ ನಾಚಿಕೆ ಆಗ್ತದೆ. ಗಲಾಟೆ ಮಾಡಲಿಕ್ಕೆ ಮಕ್ಕಳ ಎದುರಿನಲ್ಲಿ ಯಾವ ನಾಚಿಕೆ ಆಗುವುದಿಲ್ಲ. ಗಲಾಟೆ ಮಾಡುವುದು, ನಿಂದಿಸುವುದು, ದೂಷಿಸುವುದು, ಇದೆಲ್ಲ ಮಕ್ಕಳ ಎದುರಿನಲ್ಲೇ ನಡೀತದೆ. ಪ್ರೀತಿಸಲಿಕ್ಕೆ ಮಾತ್ರ ಬೆಡ್ರೂಮಿಗೆ ಹೋಗ್ಬೇಕು ಅಂತ, ಅದು ಮಕ್ಕಳ ಎದುರಿನಲ್ಲಿ ಆಗಬಾರ್ದು. ಇದೆಲ್ಲ ಬದುಕಿನ ಶಾಪಗಳು. APJ ಅಬ್ದುಲ್ ಕಲಾಂ ರವರು ತನ್ನ ಆತ್ಮ ಕಥನದಲ್ಲಿ ಒಂದು ಘಟನೆ ವಿವರಿಸ್ತಾರೆ. ಝೈನುಲ್ ಆಬಿದೀನ್ ಅಂತ ಅವರ ತಂದೆ ಒಬ್ಬ ಬಡ ಗೂಡಂಗಡಿ ಇಟ್ಟುಕೊಂಡು ಒಂದು ಸಣ್ಣ ವ್ಯಾಪಾರ ಮಾಡುತ್ತಿರುವ ಮನುಷ್ಯ ಝೈನುಲ್ ಆಬಿದೀನ್. ಅಬ್ದುಲ್ ಕಲಾಂ ರವರು ತನ್ನ ಆತ್ಮಕಥನದಲ್ಲಿ ಹೇಳುವುದು, ನನ್ನ ಅಪ್ಪ ಒಂದು ದಿವಸ ಸಂಜೆ ಅಂಗಡಿಯಿಂದ ಬಂದಾಗ ನನ್ನ ಅಮ್ಮ ಚಪಾತಿ ಮಾಡಿಕೊಟ್ರು. ಅವತ್ತು ಚಪಾತಿ ತುಂಬ ಕಪ್ಪು ಕಪ್ಪಾಗಿತ್ತು, ಕರಿದು ಹೋಗಿತ್ತು, ಮಸಿ ಇತ್ತು ಚಪಾತಿಯಲ್ಲಿ. ನನ್ನಪ್ಪ ಮಾತಾಡದೆ ಎಲ್ಲ ಚಪಾತಿಯನ್ನು ಸಂತೋಷದಿಂದ ತಿಂದರು, ಯಾವ ಅಸಹನೆಯನ್ನು ತೋರಲಿಲ್ಲ. ಕೊನೆಗೆ ನನ್ನ ಅಮ್ಮ ಬಂದು ಹೇಳಿದ್ರು, ಕ್ಷಮಿಸಬೇಕು, ಇವತ್ತೇನೋ ಕೆಲಸದ ಒತ್ತಡದಿಂದ ಚಪಾತಿ ಸರಿಯಾಗಿರಲಿಲ್ಲ, ಅದು ಮಸಿ ಇತ್ತು, ಅದರಲ್ಲಿ ಕರಿದು ಹೋಗಿತ್ತು, ಕ್ಷಮಿಸಬೇಕು ಅಂತ ಹೇಳಿದ್ರು ನನ್ನ ಅಮ್ಮ. ಅದಕ್ಕೆ ನನ್ನ ಅಪ್ಪ ಹೇಳಿದ್ರು, ನನಗೆ ಮಸಿ ಇರುವ ಚಪಾತಿ ಅಂದರೆ ಬಹಳ ಇಷ್ಟ ಅಂತ ಹೇಳಿದ್ರು. ಈ ಕರಿದ ಚಪಾತಿ ಅಂದರೆ ನನಗೆ ಬಹಳ ಇಷ್ಟ ಅಂತ. ನಾನು ರಾತ್ರಿ ಯಾವಾಗಲೂ ಮಲಗುವುದಕ್ಕಿಂತ ಮುಂಚೆ ನನ್ನ ಅಪ್ಪನಿಗೆ ಒಂದು ಮುತ್ತು ಕೊಟ್ಟು, ಅವರ ಹಣೆಗೆ ಮುತ್ತು ಕೊಟ್ಟು ಮಲಗುವ ಅಭ್ಯಾಸ ನನಗೆ. ಅಬ್ದುಲ್ ಕಲಾಂ ಹೇಳುವುದು, ಅವತ್ತು ಕೂಡ ನಾನು ಮಲಗುವುದಕ್ಕಿಂತ ಮುಂಚೆ ನನ್ನ ಅಪ್ಪನ ಕೋಣೆಗೆ ಹೋದೆ. ಅಪ್ಪನಿಗೆ ಹಣೆಗೆ ಮುತ್ತು ಕೊಟ್ಟು ನಾನು ಪ್ರಶ್ನೆ ಮಾಡಿದಪ್ಪ, ನಿಮಗೆ ಮಸಿ ಇರುವ ಚಪಾತಿ ಅಂದರೆ ಇಷ್ಟವಾ ಅಂತ ಕೇಳಿದೆ. ಅದಕ್ಕೆ ಅಪ್ಪ ಹೇಳಿದ್ರು, ಇಲ್ಲ ಮಗನೇ, ನನಗೆ ಅದಾಗುವುದಿಲ್ಲ, ತಿನ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ಆಗ ಹೇಳಿದ್ದೀರಲ್ಲ ಬಹಳ ಇಷ್ಟ ಅಂತ. ನನ್ನ ಅಪ್ಪ ಹೇಳಿದ್ರು, ಮಗನೇ, ನಿನ್ನ ಅಮ್ಮ ಬೆಳಗಿನಿಂದ ರಾತ್ರಿಯ ತನಕ ನಮಗಾಗಿ ಅವಳು ಕಷ್ಟಪಡ್ತಾ ಇರ್ತಾಳೆ. ಅವಳು ಮಾಡುವ ಸೇವೆ, ಅವಳ ಕೆಲಸ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಮಗನೇ. ಹಾಗೆ ಏನೋ ಒಂದು ಸಣ್ಣ ತಪ್ಪಿಗಾಗಿ ನಾನು ಅವಳನ್ನು ದೂಷಿಸಿದರೆ, ನಾನು ತಿನ್ನದೇ ಇದ್ದರೆ, ನಾನು ಕೋಪ ಮಾಡಿದರೆ ನಿನ್ನಮ್ಮನ ಮನಸ್ಸಿಗೆ ನೋವಾಗಬಹುದು, ಆದ್ದರಿಂದ ನಾನದು ಹೇಳಿದೆ ಅಂತ ಹೇಳ್ತಾರೆ. ಅಬ್ದುಲ್ ಕಲಾಂ ಬರೆಯುವುದು ಇಂತಹ ಅನುಭವಗಳಿಂದ ನಾನು ಸಮಾಜದಲ್ಲಿ ಇವತ್ತೇನಾದರೂ ಆಗಿದ್ದರೆ, ಸಮಾಜದಲ್ಲಿ ನಾನಿವತ್ತು ಏನಾದರೂ ಬೆಳೆದಿದ್ದರೆ ಇಂಥ ಬಾಲ್ಯದಲ್ಲಿ ಸಿಕ್ಕಿದ ಇಂತಹ ಅನುಭವಗಳಾಗಿವೆ ಅಂತ ಹೇಳ್ತಾರೆ. ಪತಿ ಮತ್ತು ಪತ್ನಿಯ ಸಂಬಂಧ ಫ್ರೆಂಡ್ಶಿಪ್ ಅಂತ ಆಗಿರಬೇಕು ಅಂತ ಹೇಳಿದ್ರು ಪ್ರವಾದಿಯವರು. ಯಾಕೆಂದರೆ ಫ್ರೆಂಡ್ಶಿಪ್ಪಿನ ಸಂಬಂಧ ಬಹಳ ಬಲಿಷ್ಠ ಆಗಿರ್ತದೆ. ಉದಾಹರಣೆಗೆ, ನೀವು ಒಂದು 5 ಮಂದಿ ಫ್ರೆಂಡ್ಸ್ ಇಲ್ಲಿಂದ ಹೋಗುವುದು ಶಿವಮೊಗ್ಗಕ್ಕೆ, ಒಂದು 5-6 ಕಿಲೋಮೀಟರ್ ದೂರ ಹೋದ ಮೇಲೆ ಒಬ್ಬ ಹೇಳಿದ, ನಾನು ಮೊಬೈಲ್ ಬಿಟ್ಟು ಬಂದಿದ್ದೇನೆ ಅಂತ, ಏನು ಮಾಡ್ತೀರಿ? ಸಂತೋಷದಿಂದ ವಾಪಸ್ ಬಂದು 5 ಕಿಲೋಮೀಟರ್ ಬಂದು ಮೊಬೈಲ್ ತಗೊಂಡು ವಾಪಸ್ ಹೋಗ್ತೀರಿ. ನೀವು ಮತ್ತು ಪತ್ನಿ ಹೊರಟದ್ದು ಬೆಂಗಳೂರಿಗೆ,
ಒಂದು 5-6 ಕಿಲೋಮೀಟರ್ ದೂರ ಹೋದ ಮೇಲೆ ಒಳಗಿಳಿದ್ರು ಮೊಬೈಲ್ ಬಿಟ್ಟು ಬಂದಿದ್ದೇನೆ ಅಂತ ಏನಾಗ್ತದೆ? ಒಂದು ಯುದ್ಧವೇ ಶುರುವಾಗ್ತದೆ ಅಲ್ಲಿ, ಕೋಲಾಹಲ, ಸಂಘರ್ಷ. ಯಾಕೆಂದರೆ ಫ್ರೆಂಡ್ಶಿಪ್ ಇಲ್ಲದರ ಪರಿಣಾಮ ಅದು. ಆದ್ದರಿಂದ ಪತ್ನಿಯೊಂದಿಗೆ ನಿಮಗಿರಬೇಕಾದದ್ದು ಗೆಳೆತನ ಅಂತ ಹೇಳಲಾಯಿತು. ಪತ್ನಿಯೊಂದಿಗೆ, ಮಕ್ಕಳೊಂದಿಗೆ ನಿಮಗಿರಬೇಕಾದದ್ದು ಫ್ರೆಂಡ್ಶಿಪ್ ಅಂತ ಕಲಿಸಿಕೊಡಲಾಯಿತು. ಒಂದು ಸ್ಟಡಿ ಇದೆ, ಮಕ್ಕಳು ಡ್ರಗ್ಸಿಗೆ ಬಲಿಯಾಗಲಿಕ್ಕೆ ಕಾರಣ ತಂದೆ ಮತ್ತು ತಾಯಿಯ ವಿಪರೀತವಾದ ಮೊಬೈಲ್ ಉಪಯೋಗ ಅಂತ. ಯಾಕಂದ್ರೆ ಮಕ್ಕಳಿಗೆ ಟೈಮ್ ಕೊಡುವುದಿಲ್ಲ, ಮಕ್ಕಳ ಜೊತೆ ಮಾತಾಡುವುದಿಲ್ಲ, ಮಕ್ಕಳನ್ನು ಪ್ರೀತಿಸುವುದಿಲ್ಲ, ಮಕ್ಕಳಿಗಾಗಿ ಪ್ರಾರ್ಥಿಸುವುದಿಲ್ಲ, ಅಭಿನಂದನೆ ಇಲ್ಲ ಮಕ್ಕಳಿಗಾಗಿ, ಅವರ ಜೊತೆ ಊಟ ಮಾಡುವುದಿಲ್ಲ, ಅವರಿಗೆ ಸ್ಪರ್ಶ ಇಲ್ಲಲ್ಲ. ದೊಡ್ಡ ದೊಡ್ಡ ಮಕ್ಕಳಿಗೆ ಮುತ್ತು ಕೊಡುವ ಅಪ್ಪಂದಿರೆಷ್ಟು ಮಂದಿ ಇದ್ದಾರೆ? ಡಿಗ್ರಿ ಕಲಿಯುವ ನನ್ನ ಮಗನಿಗೆ, ಮೆಡಿಕಲ್ ಕಲಿಯುವ ನನ್ನ ಮಗಳಿಗೆ ಮುತ್ತು ಕೊಡ್ಲಿಕ್ಕೆ ಎಷ್ಟು ಅಪ್ಪಂದಿರಿದ್ದರ? ಮುತ್ತೆಲ್ಲ ನಾವು 2 ವರ್ಷಕ್ಕೆ ಕ್ಲೋಸ್ ಮಾಡಿದ್ದೇವೆ. 2 ವರ್ಷ ಪ್ರಾಯ ಆಗುವಾಗಲೇ ಮಕ್ಕಳಿಗೆ ಮುತ್ತು ಕೊಡುವುದೆಲ್ಲ ಸ್ಟಾಪ್ ಆಗಿದೆ. ನನ್ನ ಡಿಗ್ರಿ ಕಲಿಯುವ ಮಗ, ನನ್ನ PG ಕಲಿಯುವ ಮಗ, ಅವನನ್ನು ಅಪ್ಪಿ ಹಿಡಿದು ಮುತ್ತು ಕೊಡ್ಲಿಕ್ಕೆ ಸಹೋದರಿ ಎಷ್ಟು ಅಮ್ಮಂದರಿಗೆ ಸಾಧ್ಯ ಆಗ್ತದೆ? ನನ್ನ ಡಿಗ್ರಿ ಕಲಿಯುವ ಮಗಳು, ನನ್ನ ಮೆಡಿಕಲ್ ಕಲಿಯುವ ಮಗಳು, ಅವಳನ್ನು ಅಪ್ಪಿ ಹಿಡಿದು ಪ್ರೀತಿಯಿಂದ ಒಂದು ಮುತ್ತು ಕೊಡ್ಲಿಕ್ಕೆ ಎಷ್ಟು ಅಪ್ಪಂದರಿಗೆ ಅಮ್ಮಂದರಿಗೆ ಸಾಧ್ಯ ಆಗ್ತದೆ? ಒಂದು ಕಡೆ ಒಬ್ಬರು ವ್ಯಕ್ತಿ ಮರಣ ಹೊಂದಿದರು. ಆ ಮರಣ ಹೊಂದಿದ ವ್ಯಕ್ತಿಯ ಮನೆಯನ್ನು ಸಂದರ್ಶಿಸುವಾಗ ಒಂದು 6-7 ವಯಸ್ಸಿನ ಹುಡುಗ, ನಡೆದ ಘಟನೆ ಇದು. ಆ ಮರಣ ಹೊಂದಿದ ಮನೆಗೆ ಕೆಲವರು ಸಂದರ್ಶಿಸುವಾಗ ಆ ಮೃತ ವ್ಯಕ್ತಿಯ ಮಗ, 5-6 ವರ್ಷ ಪ್ರಾಯದ ಮಗ, ತನ್ನ ತಂದೆಯ ಅಂಗಿಯನ್ನು ಹಾಕಿ ಸುತ್ತಾಡ್ತಾ ಇದ್ದ, ತನ್ನ ತಂದೆಯ ಶರ್ಟ್. ಯಾಕೆಂದರೆ ಸ್ಪರ್ಶ ಸುಖ ಅಂತ ಒಂದಿದೆ ಮಕ್ಕಳಿಗೆ, ಸ್ಪರ್ಶ ಅಂತ ಒಂದಿದೆ, ಅದು ಬಹಳ ಅಗತ್ಯ ಇದೆ ಸಹೋದರರೇ. ಆದ್ದರಿಂದ ಸ್ಪರ್ಶ ಇಲ್ಲದ, ಪ್ರೀತಿಯ ಪ್ರಕಟ ಇಲ್ಲದ, ಮಾತಾಡದ, ಎಲ್ಲರೂ ಮೊಬೈಲ್ನ ಜಗತ್ತಿನಲ್ಲಿ ಸಮಯ ಹಾಳು ಮಾಡುವ ಒಂದು ಕಾಲದಲ್ಲಿ ಖಂಡಿತವಾಗಿಯೂ ನಮ್ಮ ಕುಟುಂಬಗಳು ನಿಗೂಢ ಕೇಂದ್ರಗಳು, ನಿಗೂಢ ತಾಣಗಳು. ಅಂತಹ ಕುಟುಂಬ ಛಿದ್ರವಾಗುತ್ತಾ ಇದೆ ಮತ್ತು ಆ ಛಿದ್ರತೆಯ ಕಾರಣಕ್ಕೆ ಸಮಾಜ ಹಾಳಾಗ್ತಾ ಇದೆ. ಆದ್ದರಿಂದ ಕುಟುಂಬದ ಬಗ್ಗೆ ನಮ್ಮ ಗ್ರಂಥಗಳು ಕಲಿಸಿಕೊಟ್ಟ. ಪವಿತ್ರ ಕುರ್ಆನ್ನ 3ನೇ ಒಂದು ಭಾಗ ಸಂಬಂಧಗಳ ಬಗ್ಗೆ ಚರ್ಚೆ ಇರುವುದು. 1/3 ಕುರ್ಆನ್ನ ನೀವು ಓದಿ ನೋಡಿ. ಕುರ್ಆನನ್ನು ನೀವೊಮ್ಮೆ ತೆರೆದ ಅಧ್ಯಯನ ನಡೆಸಿ. ಕುರ್ಆನ್ನಲ್ಲಿ 1/3 ಇರುವುದು, 3ನೇ ಒಂದು ಭಾಗ ಚರ್ಚೆ ಇರುವುದು ಸಂಬಂಧಗಳ ಬಗ್ಗೆ. ಯಾಕೆಂದರೆ ಮನುಷ್ಯನ ಅಸ್ತಿತ್ವ ಅದು, ಮನುಷ್ಯನ ಐಡೆಂಟಿಟಿ ಅದು.